ಸ್ಪೂನ್ ವಿತ್ ನೈಫ್ ಹೋಲ್ ವಿತ್ ನೈಫ್ ತಪ್ಪಕ್ಕೆ ಬಟಾಟೆ ಸಾರ ಪ್ಲಕ್ನೆ ಹೊಡೆದ್ಬಿಟ್ಟಿದೆ ನಮ್ಮ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವೇ ನೋಡ್ತಿರ್ಬೋದು, ಮುಂದೆಗಡೆ ಮೂರ್ ಪಿಜ್ಜಾ ಹಿಡ್ಕೊಂಡು ಕೂತಿದ್ದೀವಿ. ಅಂದ್ರೆ ನಾವು ಚಾಲೆಂಜ್ ಮಾಡಕ್ಕೆ ಬಂದಿರೋದು. ಸೊ ಇದಂತೂ ಸಖತ್ ಮಜವಾಗಿರುತ್ತೆ ಈ ವಿಡಿಯೋ, ನಿಜವಾಗ್ಲೂ ಕಂಪ್ಲೀಟ್ ಆಗಿ ನೋಡಿ. ಏನಂದ್ರೆ ಎಲ್ಲಾರು ಚಾಲೆಂಜು ಸುಮ್ನೆ ಹಂಗೆ ಕೈಯಲ್ಲೇ ತಿನ್ಬಿಡ್ತಾರೆ. ಆದ್ರೆ ನಮ್ದ್ರಲ್ಲಿ ಟ್ವಿಸ್ಟ್ ಇದೆ ಗೈಸ್. ಏನ್ ಗೊತ್ತಾ ಟ್ವಿಸ್ಟು? ನೋಡಿ, ಈ 3 ಚೀಟಿ ಬರ್ದಿದೀವಿ. 3 ಚೀಟಿಯಲ್ಲಿ ಏನೇನ್ ಬರ್ದಿದೀವಿ ಅಂದ್ರೆ, ಒಂದು ಸ್ಪೂನ್ ವಿತ್ ನೈಫು, ಇನ್ನೊಂದು ಸೀಸರ್ ವಿತ್ ನೈಫು, ಆಮೇಲೆ ಇನ್ನೊಂದು ಫೋರ್ಕ್ ವಿತ್ ನೈಫು. ಸೊ ಅದು ಅಕ್ಕ ನಿಧಾನ. ಸೊ ಯಾರಿಗ್ ಏನೇನ್ ಬರುತ್ತೋ ಅದನ್ನ ಅದ್ರಲ್ಲಿ ತಿನ್ಬೇಕು. ಆಮೇಲೆ ಮೇನ್ ರೂಲ್ ಏನಂದ್ರೆ ಕೈ ಟಚ್ ಮಾಡಂಗಿಲ್ಲ. ಏನ್ ಕೈಯಿಂದಲೇ ಹೆಂಗ್ ತಿನ್ಬೇಕು? ಹಂಗಲ್ಲ ಕಣೆ, ಅದನ್ನ ಇವಾಗ ಅದಕ್ಕೆ ತಾನು ನೈಫ್ ಇಟ್ಕೊಂಡಿರೋದು. ನೈಫಲ್ಲಿ ಕಟ್ ಮಾಡಿ ನಿಮ್ಗೆ ಏನ್ ಬಂದಿರುತ್ತೋ ಅದನ್ನ ಇಟ್ಕೊಂಡು ಹಿಂಗ್ ತಿನ್ಬೇಕು ಅಷ್ಟೇ. ಅದು ಗೈಸ್, ಓಕೆನಾ? ರೆಡಿ? 1 2 3 ಸ್ಟಾರ್ಟ್. ಏನಪ್ಪ, ಅಯ್ಯೋ, ನನ್ ಸ್ಪೂನ್ ವಿತ್ ನೈಫ್, ಫೋರ್ಕ್ ವಿತ್ ನೈಫ್, ಸಿಸರ್ ವಿತ್ ನೈಫ್. ನನ್ ಕಷ್ಟ ಒಂದ್ ಸ್ವಲ್ಪ. ಅಯ್ಯೋ, ಲಾಸ್ಟ್ ಕಷ್ಟ. ಅದಕ್ಕೆ ಲಾಸ್ಟ್ ನಾನ್ ಸ್ಪೂನ್ ವಿತ್ ನೈಫ್ ಅಲ್ಲಿ ತಿನ್ಬೇಕಂತೆ. ಅಯ್ಯೋ, ಸಿಸರ್ ವಿತ್ ನೈಫ್. ಫೋರ್ಕ್ ಏನು ಸಿಕ್ಕಿಲ್ಲ ನಂಗೆ. ಫೋರ್ಕ್ ಅಮ್ಮ ನಿಂಗ್ ತಗೋ ಇದನ್ನ. ಕಷ್ಟ ಕಣೆ, ನೋಡೆ ನನ್ಗೆ 2 ಕಷ್ಟ. ಈಸಿ ಇಲ್ಲ ಗೈಸ್. ಓಕೆ, ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ, ಈ ಏನ್ ಚಾಲೆಂಜ್ ಅಂದ್ರೆ ಯಾರು ಫಸ್ಟ್ ಫುಲ್ ತಿನ್ಬಿಟ್ಟು ಮುಗಿಸ್ತಾರೆ ಅಂತ, ಇನ್ಕ್ಲೂಡಿಂಗ್ ಇದು ಬೇಸ್, ಇದು ಲಾಸ್ಟ್ ಅಲ್ಲಿ ತಿನ್ಬೇಕು. ಸೊ ಗೈಸ್, ಪ್ರತಿ ಸರಿನು ಏನ್ ಮಾಡ್ತಾ ಇದ್ವಿ ಅಂದ್ರೆ, ನಾವು ಇವಳು ಇವೆಲ್ಲ ತಿನ್ಬಿಟ್ಟು ಅವಾಗಿಂದ ಗೈಸ್ ಫುಲ್ ತಿನ್ಬಿಟ್ಟು ಲಾಸ್ಟ್ ಇರೋದು ನನಗ್ ಕೊಡೋಳು. ಅದೇ ನನಗೆ ಇಷ್ಟ ಅದು. ಸೊ ಯಾರು ಫಸ್ಟ್ ತಿಂತಾರೋ ಅವರಿಗೆ ಅಲ್ಲಿ ಮುಂದೆ ಇಟ್ಟಿದ್ದೀನಲ್ಲ ಗೈಸ್, 1000 ರೂಪಾಯಿ. ಕೇಳಿಸ್ಕೊಳ್ರಿ ಗೈಸ್, ಯಾರು ಫಸ್ಟ್ ತಿಂತಾರೋ ಅವರಿಗೆ 1000 ರೂಪಾಯಿ. 3 ಜನರಲ್ಲಿ ಯಾರು ತಿಂದ್ರು ಅವ್ರಿಗೆ ಫಸ್ಟ್. ನಂದೇ ಇವಾಗ ನಾನ್ ಗೆದ್ರೆ ನನ್ಗೆ 1000 ರೂಪಾಯಿ ನನಗೆ ವಾಪಸ್ ಬರುತ್ತೆ. ಅವ್ರಿಬ್ರಲ್ಲಿ ಯಾರನ್ನ ಒಬ್ರು ಗೆದ್ರೆ ಅವ್ರಿಗೆ ಹೋಗುತ್ತೆ. ನನ್ ಸೈಡ್ ಇದೆ, ನಾನೇ ಗೆದ್ದ. ನೋಡೋಣ, ಸ್ಟಾರ್ಟ್ ಮಾಡುವ. ಅದ್ರ ಜೊತೆಗೆ ಕೋಕು ಕೊಟ್ಟಿದೀನಿ. ಓಕೆ ಪಾಪ ಹೋಗ್ಲಿ ಅಂತ. ನನಗೆ ಕೋಕ್ ಅಂದ್ರೆ ಸಿಕ್ಕಾವಡೆ ಇಷ್ಟ. ಕೋಕೇನ್ ಮುಗಿಸ್ಬೇಕು ಅನ್ನೋದೇನಿಲ್ಲ, ಕೋಕು ಮುಗಿಸ್ಬೇಕು. ಯಾಕೆ? ನೀನ್ ಕುಡಿದಲ್ಲ. ಆಯ್ತು ಕುಡಿ, ಯಾವಾಗ ಬೇಕಾ ಸ್ಟಾರ್ಟ್ ಆಗಿದೆ, ಯಾವಾಗ ಬೇಕಾದ್ರೂ ಕುಡಿಬಹುದು. ಸೊ ಸ್ಟಾರ್ಟ್. ಇವ್ರದ್ದು ಬೆಸ್ಟ್, ಇವ್ರದ್ದು ಈಸಿ. ಅಯ್ಯೋ, ಲಕ್ ಅಂದ್ರೆ ಇವಳ ತರ ಇರ್ಬೇಕು ಗೈಸ್. ನನಗಂತೂ ಲಕ್ಕೇ ಇಲ್ಲ. ಇವಳಾಗ ಎಲ್ಲದು ಗೈಸ್. ನನಗಂತೂ ಯಾವ ಕೈಯಲ್ಲಿ ಏನ್ ಇಟ್ಕೊಳ್ಬೇಕಂತ ಇವಾಗ ಇದನ್ ಕಟ್ ಮಾಡ್ಕೊಳ್ಬೇಕು, ಹೆಂಗ್ ಕಟ್ ಮಾಡ್ಕೊಳ್ಬೇಕು ನಿಜ ಗೊತ್ತಿಲ್ಲ. ಯಪ್ಪ ದೇವ್ರೆ, ಹೆಂಗ್ ಕಟ್ ಮಾಡ್ಕೊಳ್ಬೇಕು? ನಾನ್ ಬರೀ ನಗ್ತಾನೆ ಅಲ್ಲ, ನೆಮ್ಮದಿಯಾಗಿ ಪಿಜ್ಜಾ ಕೊಟ್ಟಿದ್ದಾರೆ, ಕೈಯಲ್ಲಿ ತಿನ್ನ ಕೊಟ್ಟಿಲ್ಲ. ಯವ್ವ, ಒಂದು ಪೀಸ್ ತಿನ್ನಕ್ಕೆ ಇಷ್ಟ. ಯಪ್ಪ, ತಿನ್ನ ಮುಗಿಸ್ಬಿಟ್ಲು ಅವಳು ಫುಲ್ಲು. ಬಜೆಟ್ ಇಲ್ಲ, 1000 ರೂಪಾಯಿ ಗೆದ್ರೆ ಒಳ್ಳೆ ಬಜೆಟ್ ಆದ್ರೂ ಆಗುತ್ತೆ. ನಂಗೆ ಆಗ್ತಾನೆ ಇಲ್ಲ. ಇದೊಂದ್ರಲ್ಲೇ ಅನ್ಸುತ್ತೆ ನನ್ ಗೆಲ್ಲಕ್ ಆಗೋದು. ಫಸ್ಟ್ ಪಾಯಿಂಟ್ ನಾನು ಇವಾಗ ಪಿಜ್ಜಾ ಅಂತೂ ಚೆನ್ನಾಗ. ಮಮ್ಮಿಗಂತೂ ಒಂದು ತಿನ್ಬಿಟ್ಟು ಮಾತಾಡು.
ಒಂಚೂರು ಚೀಸ್ ತರ್ಸ್ಕೊಳ್ಳಿ. ಅಯ್ಯೋ ಇದೇನ್ ಗೈಸ್ ಕಟ್ ಆಗ್ತಾ ಇದೆ. ಸೊ ನಂದಿಂದ ಏನ್ ಮಾಡ್ಬೇಕು? ಇಟ್ಕೊಂಡ್ಬಿಟ್ಟೆ. ನೀವು ವಿಡಿಯೋ ಬಂದಿರ್ತೀರ. ಸಾಸ್ ಮೇಲೆ ಬಿದ್ದೋಯ್ತದೆ ಎಲ್ಲ. ಚಾಕುದಿ ಅಪ್ಪ ಆಗ್ತದ. ನಂಗೆ ಫಸ್ಟ್ ಈ ಮೂಲೆ ತಿರ್ಕೊಂಡ್ಬಿಟ್ರೆ ಸಾಕು ಅನ್ನಂಗಾಗಿದೆ. ಐ ಹೇಟ್ ದಿಸ್ ನಿಜ. ನನಗೆ ಸಖತ್ ಇಷ್ಟ ಗೈಸದು. ಎವ್ರಿ ಟೈಮ್ ಅವಳು ತಿನ್ಬಿಟ್ಟದನ್ನ ನಾನು ತಿಂತಿದ್ದೆ ಅದನ್ನ. ಎಷ್ಟು ಮಧ್ಯದಲ್ಲಿ ಕುತ್ಕೊಂಡು ಫುಲ್ ಝೂಮ್ ಮಾಡಿ ಬರ್ತಿರ್ತೀನಿ. ನನ್ಗೆ ದಯವಿಟ್ಟು ಊರ್ ಬೇಡ. ಕಾಲ್ ಹಿಂಗ್ ಇಟ್ಕೊಂಡು ಹಿಂಗೆ 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 ಏನೇ ಹಿಂಗೆ ನನಗೆ ಸಾಕಾಗ್ತಿಲ್ಲ. ಏನಾಗ್ತಿಲ್ಲ. ಮುದ್ದ ನೋಡಿದ್ರು ಮುಗಿಸ್ಬಿಟ್ರು. ಇಲಿ ಕಡ್ದಾಗಿದೆ. ಯಪ್ಪ 2 ಮುಗಿಸ್ಬಿಟ್ರು. ಇವಾಗ ನಾನು ಕಟ್ಗಿಟ್ಟೆಲ್ಲ ಮಾಡ್ಕೊಳ್ಳಲ್ಲ, ಹಿಂಗೆ ತಿನ್ಬಿಡ್ತೀನಿ. ಇವಳ ಪಕ್ಕ ವಿನ್ನ ಅನ್ಸುತ್ತೆ. ಯಾಕೆ ನಾನು ಯಾಕೆ ಬರ್ಬಾರ್ದು ಅಂತ ಅನ್ಕೊಂಡಿದ್ನೋ ನನ್ಗೆ ಅದೇ ಬಂತು. ಸದ್ಯ ಚಾಪ್ ಸ್ಟಿಕ್ ಇಲ್ವಲ್ಲ, ಅದನ್ನ ಹಿಡ್ಕೊಳಕ್ಕೆ ಕಲಿಬೇಕಿತ್ತು ನಾನು. ಇದು ಫಸ್ಟ್ ಈ ಪೀಸ್ ತಿನ್ಕೊಂಡ್ಬಿಡ್ತೀನಿ. ಜಸ್ಟ್ ನಾವೇ ಅನ್ಕೊಂಡ್ವಿ ಅಂದ್ರೆ ಚಾಪ್ಸ್ಟಿಕ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಚಾಪ್ಸ್ಟಿಕ್ ಒಬ್ರಿಗೂ ಹಿಡ್ಕೊಳಕ್ಕೆ ಬರಲ್ಲ. ಅದಾಗ್ಬಿಟ್ಟಿದ್ರೆ 100% ನಾನೇ ಸೊಳ್ತಿದ್ದೆ. ಇರ್ಬೇಕು ಅಂದ್ರೆ ಚಾಪ್ಸ್ಟಿಕ್ ಇರ್ಬೇಕಾಯ್ತು. ಸಾರದು ಅವ್ರಿಗೊಬ್ಳಿಗೆ ಬರೋ ಚಾಪ್ಸ್ಟಿಕ್ ಇಟ್ಕೊಳಕ್ಕೆ. ನಮ್ಮಮ್ಮ ಚೆನ್ನಾಗೆ ಮ್ಯಾಗಿ ತಿಂದ್ ಅದ್ರಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದೇನೇ ಇದು ನ್ಯಾಯವಾಗಿ ಆಗ್ತಿರೋದು ನಾನೇ. ಇದಿಲ್ಲ ಅಂದ್ರೆ ಅದ್ರಲ್ಲೇ ಕಟ್ ಮಾಡ್ತಿದ್ದೀನಿ. ಚೂರು ಅಮ್ಮ ನಾವು ನಂಗೆ ಇದೆಲ್ಲ ಇಷ್ಟ. ಬೇಗ ಬೇಗ ತಿನ್ಕೊಂಡ್ಬಿಡ್ತೀನಿ. ಆಗೋಯ್ತಾ ಮಧ್ಯ ಕುಡಿಬೇಕಪ್ಪ ಅವೆರಡು. ನಾವ್ ಕುಡ್ಕೊಂತೀನಿ. ಹಿಂಗೆ ಯಾಕೆ ಲಾಸ್ಟ್ನಲ್ಲಿ ಕುಡಿತೀನೋ ಫಸ್ಟ್ನಲ್ಲಿ ಕುಡಿತೀನೋ ಒಟ್ನಲ್ಲಿ ಕುಡಿ. ಸ್ವಲ್ಪ ಕುಡ್ದು ಯವ್ವಾ ಕೈ ನೋವಾಯ್ತು. ಬಾಯಿ ನೋವಾಯ್ತು. ನಂಗೆ ಸಾಕಾಯ್ತು. ಎಲ್ಲಿ ಸಾಸ್ ಕೊಡು. ಸಾಸ್ ನಂಗೆ ಗೊತ್ತಿಲ್ಲ. ದೊಡ್ಡದು ಇಟ್ಕೊಂಡು ಸಾಸ್ ಗೊತ್ತಿಲ್ಲ. ಎಲ್ಲ ದೊಡ್ಡದೇ ನಮ್ಮ ಮನೇಲಿ. ತಿನ್ನೋದೆಲ್ಲ ದೊಡ್ಡ. ತಿನ್ನೋದಂತ ಏನಲ್ಲ, ಮನುಷ್ಯರು ದೊಡ್ಡದೇ. ಯಾವ್ದು ಚಿಕ್ಕದಂತ ಇಲ್ಲ. ಅಪ್ಪ ದೇವ್ರೆ, ನೆಮ್ಮದಿಯಾಗಿ ಪಿಜ್ಜಾ ತಿನ್ನೋಂಗೂ ಇಲ್ಲ. ಇವಾಗ ಅದೇ ಗೈಸ್ ನಾವ್ ಕೈ ಏನಾರ ಕೊಟ್ಬಿಟ್ಟಿದ್ರೆ 1 ಸೆಕೆಂಡ್ ಅಲ್ಲಿ ಆಗೋಗ್ತಿತ್ತು. ಯವ್ವಾ ಸಾಸ್ ಹಾಕ್ಯ ಬೇಕಾದ್ರೆ ಹಾಕೊಂತೀನಿ. ಅಮ್ಮ ಬಂದ್ಬಿಟ್ಲು. ಲಾಸ್ಟು ಗೈಸ್ ಮಿಕ್ಸ್ ಆಗೋಯ್ತು. ನಾನಂತೂ ಲಾಸ್ಟು ಅಂತ 100%. ₹100 ಬರುತ್ತೆ. ನಾಳೆ ಇಬ್ರು ಗಂಟು 500 ಹಾ
ಬೇಗ. ಅಮ್ಮು ಟಿಶ್ಯೂ ತಗೋ ಅಮ್ಮ ಟಿಶ್ಯೂ. ನಾನೇ ಫಸ್ಟ್ ತಗೋ ನಂಗೆ ದಿನ ಒಂದಿದ್ಯಲ್ಲಪ್ಪ. ಯಪ್ಪ ನಂದು ಇವಾಗ ಲಾಸ್ಟ್ ಒಂದ್ ಸ್ಟಾರ್ಟ್. ಖಾರ ಎಲ್ಲ ತಿನ್ಬೇಕು. ಅಯ್ಯೋ 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 ಅಯ್ಯೋ. ನಂದಿದಾಯ್ತು. ನಾನೇ ಸೋತೆ. ಅಯ್ಯೋ ಕಂಗ್ರ್ಯಾಚುಲೇಷನ್ ಬ್ರದರ್. ಅಯ್ಯೋ ನಂಗೆ ಇಷ್ಟ ಇತ್ತು. ಆಯ್ತಲ್ಲ ಇನ್ನೇನು ಹೋಗ್ರಿ ಆರಾಮಾಗಿ ತಿಂತೀನಿ ನಾನು. ಯವ್ವ ಉಕ್ಕೊಂಡ್ ಅಸಹ್ಯ. ಅಮ್ಮ ನಂಗೆ ಬಾಯ್ ನಿಧಾನ ತಿನ್ರಿ. ಯಾಕಷ್ಟು ಅರ್ಜೆಂಟು ಗೈಸ್? ಈಗ ದೇವರು ನನ್ನ ಕಡೆ ಇದ್ದಾರೆ. ರಾಘವೇಂದ್ರಾಯ ನಮಃ. ನೀರಲ್ಲ ಇದು ಇಷ್ಟೇ ಎಷ್ಟು ಮಿಕ್ಕಿಲ್ಲ. ಇದನ್ನು ನಾನೇ ಕೊಡ್ತೀನಿ. ಇದ್ರಲ್ಲೂ ಅಫಿಷಿಯಲ್ ಆಗಿ ಗೆದ್ಬಿಡ್ತೀನಿ. ಸದ್ಯ ಊಟ ಮಾಡಿರ್ಲಿಲ್ಲ. ಊಟ ಏನಾದ್ರು ಮಾಡ್ಬಿಟ್ಟಿದ್ರೆ ಮುಗೀತು ಕತೆ. ಸ್ವಲ್ಪ ದಯವಿಟ್ಟು ಇವ್ಳಿಗೆ ನನ್ ಕಾಲ್ ಏನಾದ್ರು ಕೈ ಹಿಡ್ಕೊಳ್ಳೋ ತರ ಕಾಣಿಸ್ತಿದ್ಯಾ? ಅಪ್ಪ ಹಾಕಿಲ್ಲ. ಸೆಕೆಂಡ್ ಬಂದವ್ರು ಇರ್ಬೇಕು. ನಾವು ಕಷ್ಟ ಬರ್ತಿದ್ದಿಲ್ಲ. ಇರೋದು 3 ಜನ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಟ್ಬಿಡೋಣ. ನೀನೇ ಕೊಡ್ತೀಯ, ನಾನು ಎತ್ಕೊಳ್ಳ ದುಡ್ಡು. ಗೈಸ್ ಪೈಸಾ ಗೈಸ್ ಹೆಂಗು ನಂದು ಮುಗಿತು. ಮುಗಿದ್ರೆ ಏನ್ ಪ್ರೈಸ್? ಅಪ್ಪು ಸೆಕೆಂಡು. ಅವಳು ಮುಗ್ಸೇ ಬಿಟ್ಲು. ನಾನೇನ್ ಕಂಬ್ಯಾಕ್ ಮಾಡಿದ್ದೆ. ನಂಗೆ ಇಲ್ಲಿ ಇಟ್ಕೊಂಡ್ಬಿಡ್ತು ಕಡೆ. ಇಲ್ಲ ಅಂದ್ರೆ ನಾನು ಫಸ್ಟ್ ಬಂದ್ಬಿಟ್ಟು ನಗ್ತಾ ಇದ್ರೆ ಇನ್ನೇನಾಗುತ್ತ ಹಿಡ್ಕೊಡ್ತಾಳೆ. ಇಲ್ಲಿಂದ ಹೋಗ್ತಾ ಇಲ್ಲ ಒಳಗಡೆ. ಅಪ್ಪ ಗೈಸ್ ಈ 1000 ರೂಪಾಯಿನ ನಾನು ಯಾವ್ದೋ ಒಂದ್ರಲ್ಲಿ ದುಡ್ಡು ಬಂದಿದೆ ಅಂದ್ರೆ ನನಗೆ ಗೆದ್ದಿರೋದು ಅಂದ್ರೆ ಇದೇ ಇರ್ಬೇಕು. ನಾನು ಚುಚ್ಚು ಹೇಳಿದ್ದು ಶೇರ್ ಮಾಡ್ತೀನಿ ಅಂತ ನಂಗೆ ಅದ್ರಲ್ಲಿ ಏನಾದ್ರೂ ಏನಾದ್ರೂ ಬಂದಿದ್ರೆ ನಾನು 500 ರೂಪಾಯಿ ಶೇರ್ ಮಾಡ್ತಾ ಇದ್ದೆ. ಅಂದ್ರೆ ಏನಾದ್ರೂ ಗೆದ್ದಿದ್ರೆ ನಾನು ಕೊಡ್ಬೇಕೀಗ. ನಾನು ಶೇರ್ ಮಾಡ್ಬೇಕು ಈಗ. ಗೈಸ್ ಇದನ್ನೆಲ್ಲ ನೀವು ಕೊಡ್ಬೇಕಾ ಪ್ಲೀಸ್? ಹೋಗಿ ಆನಾಗಿದ್ದೀವಿ ನೋಡ್ಕೊಪ್ಪ. ಯಪ್ಪ ಆನಾಗಿಲ್ಲ. ಇನ್ನೊಂದು ಪಿಜ್ಜಾ ತರ್ಸು ಆನಾಗಿಲ್ಲ ಅಂದ್ರೆ. ಸೊ ಗೈಸ್ ಇಷ್ಟೇ ಮುಗೀತು ನಮ್ಮ ಚಾಲೆಂಜು. ನೀವು ಇದನ್ನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀವಿ ಗೈಸ್. ಏನಮ್ಮ ಹೆಂಗಿತ್ತು ಚಾಲೆಂಜು?
ಚೆನ್ನಾಗಿತ್ತು. ಹೆಂಗಿತ್ತು ಪಿಜ್ಜಾ? ಏನೋ ಟೇಸ್ಟ್ ಸಿಗಲಿಲ್ಲ. ನಂದಂತೂ ಫೋರ್ಕ್ ಇವರಿಬ್ರು ಅಂತೂ ಒಳ್ಳೆ ಏನು ಸಿಕ್ಕಿದೆ ಎಲ್ಲ ಕಟ್ 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 ಮಾಡ್ಕೊಂಡು ತಿಂದೇ ಬಿಟ್ಟಿರ್ತಾರೆ. ಎಲ್ಲ ಆಚೆ ಹೋಗ್ಬಿಟ್ಟಿದೆ, ಕಾರ್ನ್ ಎಲ್ಲ ಆಚೆ, ಬರೀ ಬ್ರೆಡ್ ತಿಂದಿರೋದು ನಾನು. ಇದೇನ್ ಫೋರ್ಕ್ ನ ಯಾರಾದ್ರೂ ಹಿಂಗ್ ಚುಚ್ತಾರ, ಲಾಸ್ಟ್ ಇಂದ ಹಿಂಗ್ ಇಡ್ಬೇಕು ಅದಕ್ಕೆ. ಸ್ಪೂನ್ ಅಷ್ಟೇ, ಸ್ಪೂನ್ ನ ನೀಟಾಗಿ ಹಿಂಗ್ ಎತ್ತಬೇಕು ಆಯ್ತಾ. ನಿನಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಆಗಿದೆ ಅಂತ. ಸುಮ್ನೆ ನನ್ ಮುಂಚೆನೆ ಮೈಂಡ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿದ್ದೆ. ತಿನ್ನೋದ್ರೊಳಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಂತಾಳೆ. ಇಷ್ಟೆಲ್ಲ ಓದೋದ್ರಲ್ಲಿ ಓಡಿಸ್ಬಿಟ್ಟಿದ್ರೆ ಎಲ್ಲೋ ಇರ್ತಿದ್ದೆ, ಅಷ್ಟೊತ್ತಿಗೆ ಇಲ್ಲೇ ಇರ್ತಿದ್ದೆ. ಸೊ ಗೈಸ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ದಯವಿಟ್ಟು ಸಪೋರ್ಟ್ ಅಂದ್ರೆ ಯಾರು ಚೆನ್ನಾಗ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಗೈಸ್. ಯಾರ್ ವಿನ್ನರ್ ಅಂದ್ರೆ ಫುಲ್ ಪಕ್ಕ ಪ್ರಾಪರ್ ಯಾರ್ ವಿನ್ನರ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಪ್ರಾಪರ್ ಏನು ಅದ್ರಲ್ಲಿ ನಾನೇ ಗೆದ್ದಿರೋದು, ಅದ್ರ ಪ್ರಾಪರ್ ವಿನ್ನರ್ ಬೇರೆ. ಎದ್ ನಡಿಯ ಇದೇ ತರ ಇನ್ನೊಂದ್ ಕೈ ಯೂಸ್ ಮಾಡ್ತಿದ್ದೀನಿ, ನಾನ್ ಮಾಡಿಲ್ವಲ್ಲ. ಅವ್ರು ಹೇಳ್ತಾರೆ ಗೈಸ್, ನೀವೇ ಹೇಳಿ, ನೀವೇ ಹೇಳಿ ಇದೇ ತರ ಚಾಲೆಂಜಸ್ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Lots of love. Bye bye. Good night. Sarenge.